सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ಈ ವಾರದ ರೀಡಿಂಗ್ ಏನಿದೆ ಅಂತ ನೋಡೋಣ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಕೆಲವಷ್ಟು ವಿಚಾರಗಳಿಗೆ ಸ್ವಲ್ಪ ವೆಯ್ಟ್ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ಸುಳ್ಳು ಮಾಹಿತಿ, ತಪ್ಪು ಮಾಹಿತಿಗಳ ಬಗ್ಗೆ ಒಂಚೂರು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ಟಕ್ ಎನರ್ಜಿಯಿಂದ ಹೊರಗೆ ಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿಯೇ ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಿನ ಒಂದು ಒಳಿತಾಗಬೇಕು ಅಂತ ಯಾವುದೋ ಒಂದು ವಿಚಾರಕ್ಕೆ ಕೈ ಹಾಕಿ ಅದನ್ನ ಎಷ್ಟೇ ಸೀಕ್ರೆಟ್ ಆಗಿ ಮಾಡಿದ್ರು ಕೂಡ ದುಷ್ಟಶಕ್ತಿಗಳು ಅಥವಾ ದುಷ್ಟ ಜನರು ಅದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡು ಅದಕ್ಕೆ ತೊಂದರೆನ ಮಾಡಿದ್ದಾರೆ. ಆದ್ರಿಂದ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ಯಶಸ್ಸು ಇಲ್ಲ ಅಂತ ಒದ್ದಾಡ್ತಾ ಇರೋರಿಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಎದುರಾಗಬಹುದು. ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಪೂರ್ವಾರ್ಜಿತ ಪಿತೃದೋಷ ಅಥವಾ ತಂದೆಯ ಒಂದಷ್ಟು ಕರ್ಮಗಳನ್ನ ಮಗಳು ಅನುಭವಿಸ್ತಾ ಇರ್ತಾಳೆ. ಆ ಥರದ್ದು ಸಮಥಿಂಗ್ ಏನೋ ಎನರ್ಜಿ ಇದೆ. ಸೊ ಅದಕ್ಕೆ ಕಾರಣ ಏನು ಅನ್ಕೊಂಡು, ಎಸ್ಪೆಷಲಿ ಫೀಮೇಲ್ ಪರ್ಸನ್ ಯಾರಾದ್ರೂ ತುಂಬಾ ಟ್ರಿಗರ್ ಆಗ್ತಿದ್ರೆ ಪಾಸ್ಟ್ ಲೈಫ್ ಕರ್ಮ, ನಿಮ್ ಡ್ಯಾಡಿ ಏನಾದ್ರೂ ತೀರು ಹೋಗಿದ್ರೆ ಅವ್ರ ತರದ್ದೇ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಅವರ ಪೂರ್ವಾರ್ಜಿತ ಪಾಸ್ಟ್ ಲೈಫ್ ಎನರ್ಜಿನ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಟಬ್ಬಲ್ಲಿ ಪಾಪು ಬಿದ್ದಿ ಒದಾಡ್ತಾ ಇರೋದು ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ಮಕ್ಕಳನ್ನ ಸ್ನಾನ ಮಾಡಿಸ್ಬೇಕಾದ್ರೆ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಸೊ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಒಂದಷ್ಟು ಸರಿಯಾಗಿ ತೀರ್ಪನ್ನ ತಗೊಂಡಿದ್ದು ಬೇಕು ಅಂತ ಡಿಲೇ ಮಾಡುವಂತ ಸಾಧ್ಯತೆ ಇದೆ. ಅವರು ತೀರ್ಪನ್ನ ಕೊಡುವಂತ ಮೂಮೆಂಟಿಗೆ ಬಂದು ಕೆಲವರಿಗೆ ಸ್ಟಾಪ್ ಆಗುವಂಥದ್ದು, ಕೆಲವರಿಗೆ ತೀರ್ಪು ಬರುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಹಣ ವ್ಯಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮಾನಸಿಕ ಒತ್ತಡ, ಸ್ಟ್ರೆಸ್ ನ ಅನುಭವಿಸ್ತೀರ. ಒಂದು ಕ್ಲಾರಿಟಿಗೆ ಬನ್ನಿ ಅನ್ನುವಂಥದ್ದು ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ತುಂಬಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿರೋದೇನು ನಿಮ್ಗೆ ಆಗಿಲ್ಲ ಅಂತ ಅಂದ್ರೆ ಸೊ ಒಂದಷ್ಟು ದಿನ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಶಿವಪಾರ್ವತಿಯರ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಹೆವಿ ಎನರ್ಜಿ ಇಲ್ಲಿ ಇದೆ. ಒಂದು ಬಂಡೆನ ವಿಗ್ರಹವಾಗಿ ತೆಗಿತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಈ ಅಮಾವಾಸ್ಯೆ ಏನಿದೆ ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರುತ್ತೆ, ಪಾಸಿಟಿವ್ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಈ ಅಮಾವಾಸ್ಯೆ ಶಿವನ ದೀಪಾರಾಧನೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಈಗಾಗಲೇ ಯಾರು ಕಾರ್ತಿಕ ಮಾಸದ ದೀಪನ ಹಚ್ಚುತ್ತಾ ಇದ್ದೀರಾ, ಸೊ ನಿಮ್ಗೂ ಕೂಡ ಒಳ್ಳೇದಾಗತ್ತೆ. ಹೀಗೆ ಹಚ್ಚಿ ಅನ್ನುವಂಥದ್ದು ಇದೆ. ಕೆಲವರು ಲಕ್ಷ ದೀಪೋತ್ಸವಕ್ಕೆ ಹೊರಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಲಕ್ಷ ದೀಪೋತ್ಸವನ ನೋಡಿ ಬರ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಬಿಟ್ಟು ಹೋಗಿದ್ದಂಥ ಕನೆಕ್ಷನ್ ಮತ್ತೆ ರಿಯೂನಿಯನ್ ಆಗತ್ತೆ ಅಂತ ಇದೆ. ಒಂದಷ್ಟು ಮಾತುಕತೆಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ದಿಬ್ಬಣದ ಎನರ್ಜಿ ಕೂಡ ಇದೆ. ದೇವರಿಗೆ ಪಲ್ಲಕ್ಕಿ ಉತ್ಸವ ಮಾಡಿಸುವಂತ ಏನೋ ಸಂಕಲ್ಪನೋ ಹರಕೆನೋ ಮಾಡ್ಕೊಂಡಿದ್ದೀರಾ, ಅದು ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸೊ ನೆಕ್ಸ್ಟ್ ಎಲ್ಲೋ ಪ್ರಯಾಣ ಹೊರಡ್ತೀರಾ ಅನ್ನುವಂಥದ್ದು ಇದೆ. ಸೊ ಮುಂದಿನ ಪ್ರಯಾಣ ಒಂದು ಒಳ್ಳೆ ರೀತಿಲಿ ನಿಮ್ಗೆ ಪೀಸ್ಫುಲ್ ಅನ್ಸುವಂತ ರೀತಿಲಿ ಇರುತ್ತೆ ಅನ್ನುವಂಥದ್ದು ಇದೆ. ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಈ ವಾರ ಒಂದಷ್ಟು ಹೆವಿ ಎನರ್ಜಿ ಇರುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿನ ವಹಿಸಿ. ಆರೋಗ್ಯಕ್ಕಾಗಿ ಒಂದಷ್ಟು ಹಣ ವ್ಯಯ ಆಗ್ತಾ ಇದೆ, ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಅದರಿಂದ ಒಳ್ಳೇದಾಗತ್ತೆ ಅನ್ನೋರಿಗೆ ಸೊ ಮಾಡಬಹುದು, ತುಂಬಾ ಚೆನ್ನಾಗಿ ಆಗತ್ತೆ. ಕೆಲವು ಸತಿ ಸ್ವಲ್ಪ ಸ್ಲೋ ಆಗಬಹುದು, ಬಟ್ ಖಂಡಿತವಾಗ್ಲೂ ಚೆನ್ನಾಗ್ ಆಗತ್ತೆ
ಅನ್ನುವಂಥದ್ದು ಕೂಡ ಇದೆ. ಯಾರು ಇಲ್ಲಿ ಸಂಗೀತ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಾಗದೇವರ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕುಲದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕಳಶ ಪ್ರತಿಷ್ಠಾಪನೋತ್ಸವ ಆ ಥರದ್ದೇನೋ ಪ್ರೋಗ್ರಾಮಿಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿವಾಹ ಜೀವನದಲ್ಲಿ ಒಂದಷ್ಟು ಏರುಪೇರು ಆಗ್ತಾ ಇದ್ದಂಥವ್ರು, ಡಿವೋರ್ಸಿಗೆ ಹೋಗ್ಬೇಕು ಅನ್ಕೊಂಡಿದ್ದವರು, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಂದ ಬೇಸತ್ತಿರೋರು ಮತ್ತೆ ರಿಯೂನಿಯನ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ನಿಮ್ಮದೇ ಆದಂಥ ವಿಚಾರಗಳನ್ನ ಬೇರೆಯವರು ಕಾಪಿಗೆ ಪೇಸ್ಟ್ ಮಾಡ್ತಾ ಇರೋದು ನಿಮ್ಗೆ ಬೇಸರ ತಂದಿರಬಹುದು. ಬಟ್ ಅದಕ್ಕೆ ಸಹಾಯ ಸಹಕಾರ ಮಾಡ್ತಾ ಇರೋರು ಎಲ್ಲೋ ನಿಮ್ಮ ಫ್ಯಾಮಿಲಿ ಮೆಂಬರೇ ಇದ್ದಾರೆ. ನಿಮ್ಮ ಐಡಿಯಾಸನ್ನ ಯಾರು ಕದೀತಾ ಇದ್ದಾರೆ ಅಥವಾ ನಿಮ್ಮದೇ ಆದ ಬಿಸ್ನೆಸ್ಸಿಗೆ ತೊಂದ್ರೆನ ಬೇರೆಯವ್ರ ಜೊತೆ ಸೇರ್ಕೊಂಡು ಯಾರು ಕೊಡ್ತಿದ್ದಾರೆ ಅವರು ನಿಮ್ಮವರೇ ಆಗಿದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಬ್ರು ಪ್ರೇಮಿಗಳು ಓಡಿ ಹೋಗಿ ಮದ್ವೆ ಆಗುವಂತ ರೀತಿಲಿ ಕಾಣಿಸ್ತಾ ಇದೆ. ಸೊ ಮದ್ವೆ ಆದ ಸ್ವಲ್ಪ ದಿನಗಳ ನಂತರ ಅವರಿಗೆ ಸ್ವಲ್ಪ ನೆಗೆಟಿವಿಟಿ ಆಗಿ ಪಾಪು ಆದ್ಮೇಲೆ ಮತ್ತೊಂದಷ್ಟು ಸಮಸ್ಯೆಗಳಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಯಾರನ್ನೋ ಕರ್ಕೊಂಡು ಡೇಟಿಂಗ್ ಹೋಗ್ತಾ ಇರುವಂತ ಸಾಧ್ಯತೆ ಇದೆ. ನಿಮ್ಮ ಮನೆಯ ಹತ್ತಿರದ ಪರಂಗಿ ಗಿಡದ ಬುಡದಲ್ಲಿ ಪರಂಗಿ ಗಿಡದ ಕೆಳಗೆ ಆಳದಲ್ಲಿ ಒಂದು ಬಿಲದಲ್ಲಿ ಸಮಥಿಂಗ್ ಏನೋ ಮಾಡಿ ಹಾಕಿದ್ದಾರೆ. ಅದನ್ನ ನೋಡ್ಕೊಳ್ಳಿ, ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರತ್ರನೋ ಕೈ ತೋರಿಸಿ ಏನು ಕೇಳಕ್ಕೆ ಹೋಗ್ಬೇಡಿ. ಹಾಗೆ ಹೇಳೋದಿದ್ರೆ ಹಾಗೆ ಹೇಳಿ. ಶಾಸ್ತ್ರ ಕೇಳಕ್ಕೆಲ್ಲಾದ್ರೂ ಹೋದ್ರೆ ಕೈ ತೋರಿಸಿ ಕೇಳಬೇಡಿ, ಹಾಗೆ ಕೇಳಿ ಅವ್ರು ಹಾಗೆ ಹೇಳುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ದೇವಿಯ ವರದಾನ ನಿಮ್ಗೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಪುರದಮ್ಮನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಬೆಳಕು ಬರುತ್ತೆ, ಭರವಸೆ ಬರುತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಒಬ್ಬರ ಮುಕ್ತಿಗಾಗಿ ಪ್ರಾರ್ಥನೆಯನ್ನ ಇಟ್ಟಿದ್ದೀರಾ, ಪುನರ್ಜನ್ಮಕ್ಕಾಗಿ ಪ್ರಾರ್ಥನೆಯನ್ನ ಇಟ್ಟಿದ್ದೀರಾ, ಅದು ಈಡೇರುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದ್ 2 ತಿಂಗಳಲ್ಲಿ ನಿಮ್ಗೆ ಅದರ ರಿಸಲ್ಟ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿವಾಹದ ವೇದಿಕೆ ಸಿದ್ಧವಾಗಿದೆ. ಶತಾಯಗತಾಯ ವಿವಾಹ ಆಗತ್ತೆ ನಿಮ್ದು ಅನ್ನುವಂಥದ್ದು ಇದೆ. ಯಾರ್ದೋ ವಿವಾಹನೇ ಆಗಲ್ಲ ಅನ್ಕೊಂಡಿರೋರಿಗೆ ಖಂಡಿತವಾಗ್ಲೂ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ. ದೇಹದಲ್ಲಿ ಅದೆಂಥದ್ದೇ ಸಮಸ್ಯೆ ಇದ್ರು, ಅದೆಂಥದ್ದೇ ಅನಾರೋಗ್ಯ ಇದ್ರು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ತಲೆ ಉಪಯೋಗಿಸಿ ಏನು ಮಾಡಕ್ ಹೋಗಿ ಅದರಿಂದ ಸಮಸ್ಯೆಗಳನ್ನ ಅನುಭವಿಸ್ತಿದ್ದೀರಾ. ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಯಾಮಾರಿದ್ರೆ ಸ್ವಲ್ಪ ಹೆಚ್ಚಿನ ಲಾಸ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೆಚ್ಚಿನ ಜಾಗ್ರತೆನ ವಹಿಸಿ. ಮತ್ತೆ ಯಾವುದೇ ಸಾಲನ ಇಟ್ಕೊಬೇಡಿ. ಸೊ ಸಾಲನೆಲ್ಲ ಬೇಗ ಬೇಗ ತೀರ್ಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಹಣಕಾಸಿನ ಸಮಸ್ಯೆ ಉದ್ಭವ ಆಗಬಹುದು. ಸೊ ಇದು ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಕೇರ್ ಬೇಕಾಗತ್ತೆ. ಸೇವಿಂಗ್ ಮಾಡಿ ಬೇಗ ಸಾಲನ ಕೊಟ್ಬಿಡಿ. ಸಾಲ ತೀರ್ಸ್ಕೊಂಡು ಮತ್ತೆ ಒಂದಷ್ಟು ಹಣನ ಉಳಿಸಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಒಂದಷ್ಟು ಹಣನ ಉಳಿಸಿ ಇಟ್ಕೊಳ್ಳಿ, ತುಂಬಾ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಸೊ ಮಿನಿಮಮ್ 1 or 2 lakh ವರ್ಗಾದ್ರೂ ಸೇವಿಂಗ್ಸ್ ಮಾಡ್ಕೊಳ್ಳಿ. ಬೇಕಾಗತ್ತೆ, ಎಮರ್ಜೆನ್ಸಿ ಇದೆ, ಎಮರ್ಜೆನ್ಸಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ರೆಂಟೆಡ್ ಹೌಸ್ ಅಲ್ಲಿ ಇರೋರು ಒಂದು 5-6 ತಿಂಗಳಾದ್ರೂ ರೆಂಟು ನೀವು ಮನೇಲೇ ಇದ್ರೂ ಕೂಡ ರೆಂಟ್ ಕಟ್ಟೋ ಹಾಗೆ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಸರ್ಕಾರದಿಂದ ರೆಂಟ್ ಒಂದ್ 5-6 ತಿಂಗಳು ಮಾಫಿ ಮಾಡೋ ಹಾಗಾದ್ರೂ ಆಗಬೇಕು ಅಂತ ನೋಡೋಣ. ಅದೇನಾಗಬಹುದು ಮುಂದಿನ ದಿನಗಳಲ್ಲಿ, ಯಾವ ರೀತಿಲಿ ಆ ಬದಲಾವಣೆ ಆಗಬಹುದು, ಅಥವಾ ಅದು ಹಾಗಾಗ್ದಿರ ಚೆನ್ನಾಗೆ ಎಲ್ಲಾನು ಚೆನ್ನಾಗೆ ಬದಲಾಗಿ ಈಸಿ ಗೋಯಿಂಗ್ ಕೂಡ, ಅಥವಾ ಯಾವುದೇ ಸಮಸ್ಯೆ ಬರ್ದಿರೋ ಹಾಗೆ ಕೂಡ ಆಗ್ಲಿ ಅಂತ ಹಾರೈಸ್ತೀನಿ. ಸೊ ಒಳ್ಳೇದಾಗ್ಲಿ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ತಲೆಯಲ್ಲಿ ನೆಗೆಟಿವಿಟಿನ ತುಂಬಿರೋರು, ಟ್ರಾಪಿಂಗ್ ಎನರ್ಜಿಲಿ ನಿಮ್ಮನ್ನ ಇಟ್ಟು ನೆಗೆಟಿವ್ ಮಾಡ್ತಿರೋರ್ದು ಒಂದು ಗ್ರೂಪ್ ಇದೆ. ಸೊ 7ರಿಂದ 8 ಜನ ಗ್ರೂಪು ಪ್ರತಿ ದಿನ ಏನಾದ್ರೂ ಒಂದು ಹೊಸ ಪ್ರಯೋಗ ನೆಗೆಟಿವಿಟಿದು ಮಾಡಿ ಮಾಡಿ ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಹೆಸರು ಮೇಲೆ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ. ಸೊ ಇದರಿಂದ
ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಸೊ ಇನ್ನಾಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಯೋಚನೆ ಮಾಡಬೇಡಿ. ಅವರೆಷ್ಟು ಮಾಡ್ತಾರೋ ಅಷ್ಟು ಬೇಗ ಅವರ ಕರ್ಮ ಫಲಗಳು ತುಂಬಿಕೊಂಡು ಪುಣ್ಯ ಫಲಗಳು ಖಾಲಿ ಆಗ್ತಾ ಇದೆ. ಸೊ ಪುಣ್ಯ ಫಲ ಖಾಲಿ ಆಗಿದ ತಕ್ಷಣ ಅವರಿಗೆ ಕರ್ಮ ರಿಟರ್ನ್ ಆಗತ್ತೆ. ಸೊ ವೆಯ್ಟ್ ಅಂಡ್ ವಾಚ್ ಅನ್ನುವಂಥ ರೀತಿಲಿ ಇದೆ. ಆದ್ರೂ ಅದು ಅವ್ರಿಗೆ ಕರ್ಮಫಲ ರಿಟರ್ನ್ ಆಗತ್ತೆ, ಅದು ಸೆಕೆಂಡ್ರಿ. ಈಗ ನಿಮ್ಮ ರಕ್ಷೆ, ನಿಮ್ಮ ಸುರಕ್ಷೆ ತುಂಬಾ ಮುಖ್ಯವಾದಂಥದ್ದು. ನಿಮ್ಮ ಸುರಕ್ಷೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೊಲದಲ್ಲಿ ಮನೆ ಕಟ್ಟಬೇಕು ಅನ್ಕೊಂಡಿರೋರಿಗೆ ಶುಭ ಸಂದರ್ಭ ಬಂದಿದೆ. ಈಗ ಶುರು ಮಾಡಿಬಿಡಿ. ಹೀಗೆ ಶುರು ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶುಭಶ್ಯ ಶೀಘ್ರಂ, ಈ ತಿಂಗಳೇನೆ ಶುರು ಮಾಡೋಕ್ಕಾದ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನು ತೊಂದರೆ ಇಲ್ದಿರ ಅನುಕೂಲನೇ ಆಗತ್ತೆ. ಭಯ ಬೇಡ, ಆರಾಮಾಗಿ ನೀವು ಶುರು ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಯಾವುದೋ ಒಂದು ವ್ಯಕ್ತಿಯ ಒಂದಷ್ಟು ವಿಚಾರಕ್ಕೆ ಸಾಕಷ್ಟು ನೆಗೆಟಿವಿಟಿನ ಮಾಡಿ ಒಂದಷ್ಟು ಜಾಗದಲ್ಲಿ ಹೂತಾಕಿದರೆ ಅದು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನೀವಿರುವಂಥ ಸ್ಥಳದಲ್ಲಿ ಹಿಂದಿನ ಕಾಲದಲ್ಲಿ ಜಾಗ ಜಮೀನು ಅಥವಾ ಹಿರಿಯರನ್ನ ಅಲ್ಲಿ ಹೂತಾಕಿದ್ದು ಏನಾದರೂ ಇದ್ರೆ ಆ ಸ್ಥಳನ ಶುದ್ಧೀಕರಿಸ್ಕೊಂಡು ಆಮೇಲೆ ಮನೇನ ಕಟ್ಟಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸ್ಥಳ ಶುದ್ಧಿಯ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಸ್ಥಳ ಶುದ್ಧಿ ಮಾಡ್ಕೊಳ್ಳಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಅನ್ನುವಂಥದ್ದು ಇದೆ. ಸೊ ಯಾರನ್ನೂ ಜೀವಂತವಾಗಿ ಇಲ್ಲ ಅನ್ನಿಸುವಂಥ ಪ್ರಯತ್ನಗಳು ತುಂಬಾ ನಡೀತಾ ಇದೆ. ಇದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಇಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಕರ್ಮ ರಿಟರ್ನ್, ಕರ್ಮ ರಿಟರ್ನ್, ಕರ್ಮ ರಿಟರ್ನ್ ಅಂತಾನೆ ಕೇಳಿಸ್ತಾ ಇದೆ. ದೊಡ್ಡ ಮಟ್ಟದಲ್ಲೇ ಆಗತ್ತೆ ಎಲ್ರಿಗೂ. ಜೊತೆಗೆ ನಮ್ಮ ದೇಶದ ಮೇಲೆ ಒಂದಷ್ಟು ಸಮಸ್ಯೆಗಳನ್ನ ಯಾರು ಮಾಡ್ತಿದ್ದಾರೆ ಅವರಿಗೂ ಕೂಡ ಸರಿಯಾದ ರೀತಿಲೇ ರಿಟರ್ನ್ ಬ್ಯಾಕ್ ಇದೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಮೆಸೇಜಸ್ ಬಂದಿದ್ದು ನೀವು ರಿಸೀವ್ ಮಾಡೋಕ್ಕಾಗ್ತಿಲ್ಲ ಅಥವಾ ಹೇಳೋಕ್ಕಾಗ್ತಿಲ್ಲ ಅಂದರೆ ಸೊ ಬೇಜಾರು ಮಾಡ್ಕೊಬೇಡಿ. ನಿಮಗೆ ಆ ಮೆಸೇಜಸ್ ಅರ್ಥ ಆಗ್ತಿಲ್ಲ ಅಂದರೆ ಅದನ್ನ ಯಾರು ತಡೀತಾ ಇದ್ದಾರೋ ಅಥವಾ ನಿಮಗೆ ಆ ರೀತಿ ಯಾರು ಮೈಂಡ್ ಬ್ಲಾಂಕ್ ಮಾಡಿದಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಇಡೀ ಖಾನ್ದಾನಿಗೆ ಕಾಣದೆ ಹೋಗ್ಬಿಡುತ್ತೆ, ಇದು ಸತ್ಯ ಅನ್ನುವಂಥದ್ದು ಇದೆ. ಸೊ ಚಿಂತೆ ಮಾಡಬೇಡಿ. ಬಹಳಷ್ಟು ವಿಚಾರಗಳಲ್ಲಿ ತೊಂದರೆ ಆಗಿದೆ ನಿಮಗೆ. ಆ ತೊಂದರೆಗಳೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತಕ್ಕ ಮಟ್ಟಿಗೆ ಬೆಟರ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಡ ಹುಟ್ಟಿದವರೇ ನಿಮಗೆ ತೊಂದರೆ ಏನು ಮಾಡಿದ್ರು ಸೊ ಅದು ಅವರಿಗೆ ರಿಟರ್ನ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ಏನು ಮೈಂಡ್ ಗೇಮ್ ಮಾಡಿ ಮಕ್ಕಳನ್ನ ದೂರ ಮಾಡಿದ್ರು ಸೊ ಆ ವಿಚಾರದಲ್ಲೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಶಿಕ್ಷೆನ ಅನುಭವಿಸ್ತಾರೆ ಅನ್ನುವಂಥದ್ದು ಇದೆ. ದೂರದಲ್ಲಿ ಹೋಗಿ ಯಾರೋ ಒಂದಷ್ಟು ಪ್ರಯತ್ನನ ಪಡ್ತಿದ್ದಾರೆ ಒಂಟಿಯಾಗಿರ್ಬೇಕು ಅನ್ನುವಂಥದ್ದು, ಅದಕ್ಕೆ ಯಾವುದೇ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಆನೆ ಖರೀದಿಯ ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ತುಂಬಾ ದುಡ್ಡು ಬರುತ್ತೆ, ದುಡ್ಡು ಸೇವಿಂಗ್ಸ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಒಬ್ಬ ಮುಖವಾಡದ ವ್ಯಕ್ತಿ ತುಂಬಾ ಸಮಸ್ಯೆನ ಮಾಡ್ತಿದ್ದಾನೆ, ಅವನಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಒಂದ್ ರೀತಿ ಎಚ್ಚರಿಕೆಯ ಜೊತೆಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಹೆಚ್ಚು ಓದಬೇಕು, ಹೆಚ್ಚು ಗಮನ ಹರಿಸ್ಬೇಕು ಅನ್ನುವಂಥದ್ದು ಇದೆ. ಇಲ್ಲಾಂದ್ರೆ ಜಾಸ್ತಿ ಈ ವರ್ಷ ಫೇಲ್ ಆಗುವಂಥ ಸಾಧ್ಯತೆಗಳು ಇದೆ. ತುಂಬಾ ಜನರು ಫೇಲ್ ಆಗುವಂಥ ಸಾಧ್ಯತೆಗಳು ಇದೆ. ಸೊ ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಪಾಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಹಸುಗಳನ್ನ, ಕರುಗಳನ್ನ ಅಥವಾ ಸಮಥಿಂಗ್ ಈ ಎಮ್ಮೆಗಳು, ಈ ಎತ್ತುಗಳು ಈ ಥರದ ಪ್ರಾಣಿಗಳ ಮೇಲೆ ಏನು ಪ್ರಯೋಗನ ಮಾಡ್ತಿದ್ದಾರೆ, ಪ್ರಯೋಗನ ಮಾಡಿ ಅದನ್ನ ಕೊಂದು ಅದರ ಮಾಂಸವನ್ನ ಏನು ಮಾರಾಟ ಮಾಡ್ತಿದ್ದಾರೆ, ಈ ಒಂದು ಜಾಲಕ್ಕೆ ತಕ್ಕ ಶಾಸ್ತಿ ಕಾನೂನಿನಿಂದನೂ ಆಗಬೇಕು ಮತ್ತೆ ಸಾಮಾನ್ಯವಾದಂಥ ಜನರಿಂದಲೂ ಕೂಡ ಇವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಇದೆ. ಈ ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಇದು ಹಂಚಿಕೆ ಆಗ್ತಾ ಇದೆ. ಇದನ್ನ ತಿಂದಂಥ ಜನಗಳಲ್ಲಿ ರಾಕ್ಷಸ ಪ್ರವೃತ್ತಿ
ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ನಂಗೆ ಬಂದಿದ್ದಿಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಹೆಚ್ಚು ಹಣ್ಣು ತರಕಾರಿಗಳನ್ನ ತಿನ್ನಕ್ಕೆ ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನೆಗೆಟಿವ್ ಥಾಟ್ ಇಟ್ಕೊಂಡು ನಿಮ್ಮನ್ನ ಭೇಟಿ ಆಗಕ್ಕೆ ಬರ್ತಿದ್ದಾರೆ, ಅವರಿಗೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ತುಂಬ ಡಲ್ ಆಗಿದೆ ಅನ್ನೋರಿಗೆ ಸ್ವಲ್ಪ ಒಂದಷ್ಟು ನೆಗೆಟಿವಿಟಿ ಅಥವಾ ದೃಷ್ಟಿ ತೆಗೀರಿ ನಿಮ್ಮ ಅಂಗಡಿಗೆ ಅಥವಾ ಬಿಸ್ನೆಸ್ ಜಾಗಕ್ಕೆ, ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಕೊಡೋದಷ್ಟೇ ಗೊತ್ತಿರೋ ಅಂತ ನಿಮಗೆ ಕೇಳೋದಾಗ್ಲಿ ಪಡ್ಕೊಳ್ಳೋದಾಗ್ಲಿ ಗೊತ್ತಿಲ್ಲ. ಹಾಗಾಗಿ ಯೂನಿವರ್ಸ್ ನಿಮ್ಮ ಪರವಾಗಿ ಎಲ್ಲವನ್ನು ಕೇಳಿ ಕೊಡಿಸುತ್ತೆ ಮುಂದಿನ ದಿನಗಳಲ್ಲಿ. ಸೊ ಹಾಗಾಗಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವಿರಿ, ಮಿಕ್ಕಿದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಮಕ್ಕಳ ಆಶೀರ್ವಾದ ನಿಮಗೆ ಸಿಗುತ್ತೆ. ಮಕ್ಕಳು ಬಂದು ನಿಮಗೆ ಏನೋ ಆಶೀರ್ವಾದ ಮಾಡ್ತಾರೆ. ಆ ಮಕ್ಕಳ ಆಶೀರ್ವಾದದಲ್ಲಿ ನಿಮ್ಮ ಜೀವನ ಇನ್ನ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಯಾರೋ ಕೊಳಲು ನುಡ್ಸೋದನ್ನ ಕಲಿತೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಕೊಳಲಿನ ಒಂದಷ್ಟು ನಾದ ನಿಮ್ಮ ಮನಸ್ಸಿಗೆ ಮುದ ಕೊಡುತ್ತೆ ಅಂತ ಯಾರೋ ನಿಮ್ಮ ಪ್ರೀತಿ ಪಾತ್ರರು ಕೊಳಲನ್ನ ಕಲಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳಿಗೆ ವಿಶೇಷವಾದಂತಹ ಗಿಫ್ಟ್ಗಳನ್ನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಜನರು ಇದ್ದಾರೆ ಇಲ್ಲಿ, ತುಂಬಾ ಜನರ ಫೇಸಸ್ ನಿಮ್ಗೆ ಎಲ್ರ ಮುಖವಾಡಗಳು ಮುಂದೆ ನಿಮ್ಗೆ ಗೋಚರ ಆಗತ್ತೆ ಅನ್ಸುವಂಥದ್ದು ಇದೆ. 2, 5, 6, 4, 3, 1 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ವೃಷಭ ರಾಶಿ, ಕರ್ಕಾಟಕ ರಾಶಿ, ಮತ್ತೆ ಮೇಷ ರಾಶಿ, ಮತ್ತೆ ಮಕರ ರಾಶಿ, ಕುಂಭ, ಮೀನ ರಾಶಿ, ಧನಸ್ಸು ರಾಶಿ ಮತ್ತೆ ತುಲಾ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕೆಲವರಿಗೆ ವೃಶ್ಚಿಕ ಕೂಡ ಸಮಸ್ಯೆ ಮಾಡ್ತಾ ಇರಬಹುದು. ಇದೆಲ್ಲ ಸಮಸ್ಯೆ ಮಾಡುವಂಥ ರಾಶಿಗಳು. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ, ಸಾಕಷ್ಟು ನ್ಯೂ ಬಿಗಿನಿಂಗ್ ಅನ್ನ ನಿಮ್ಮ ಲೈಫಲ್ಲಿ ನೋಡ್ತೀರಾ. ಸೊ ಹೀಗೆ ಒಂದಷ್ಟು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರಲಿ ಅಂತ ಹಾರೈಸ್ತೀನಿ. ಒಂದಷ್ಟು ವಿಚಾರಗಳಲ್ಲಿ ಒಂದು ರೀತಿ ನಿಮ್ಮನ್ನ ಬೇರೆ ರೀತಿಯಲ್ಲೇ ಪೋರ್ಟ್ರೇ ಮಾಡಕ್ ಹೋಗಿ ನಿಮ್ಮ ಬಗ್ಗೆ ಅಸಭ್ಯದ ಅಸಹ್ಯದ ಮಾತುಗಳನ್ನಾಡಿದ್ದಾರೆ. ಹೀಗಾಗಿ ಅವರೆಲ್ಲ ದುಷ್ಟರು ಅನ್ನುವಂಥ ವಿಚಾರಗಳು ಈಗಾಗಲೇ ಬೆಳಕಿಗೆ ಬಂದಿದೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ಗದೆ ಅಥವಾ ಗಾಂಡೀವ ಅಂತ ಕೇಳಿಸ್ತಾ ಇದೆ. ಈ ಥರದ್ದೇನೋ ಸಿಕ್ಕತ್ತೆ ಎಲ್ಲೋ ದೊಡ್ಡದಾಗಿ ಇರೋದು. ಆಗಿನ ಕಾಲದಲ್ಲಿ ಮಹಾಭಾರತದ ಕಾಲದಲ್ಲಿ ಉಪಯೋಗಿಸಿದ ಅದೊಂದು ಸಿಗುತ್ತೆ ಅನ್ನುವಂಥದ್ದು ಇದೆ. ರಾಜಸ್ಥಾನದ ಕೆಲವು ಭಾಗಗಳು ನೀರಿನಲ್ಲಿ ಆವೃತ್ತಾಗತ್ತೆ ಅನ್ನುವಂಥದ್ದು ಇದೆ. ಪೂರಿ ಕ್ಷೇತ್ರಕ್ಕೆ ಭೇಟಿ ಕೊಡಕ್ಕಿಂತ ಮುಂಚೆ ಪ್ರಶ್ನೆ ಹಾಕ್ಕೊಂಡು ಹೋಗ್ಬೋದೋ ಬೇಡವೋ ಈ ಸಮಯದಲ್ಲಿ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಹೊರಡಿ ಅನ್ನುವಂಥದ್ದು ಇದೆ. ಪೊಲೀಸರಿಗೆ ಹೆಚ್ಚಿನ ಕೆಲಸ ಬರೋದ್ರಲ್ಲಿ ಇದೆ ಮುಂದಿನ ದಿನಗಳಲ್ಲಿ. ಮತ್ತೆ ಚಿಲ್ಡ್ರನ್ಸ್ ಡೇಗೆ ಮರ್ತೋಯ್ತು. ಸೊ ಚಿಲ್ಡ್ರನ್ಸ್ ಡೇ ಆಗೋಯ್ತು. ಬಟ್ ಯಾರ್ಯಾರು ಚಿಲ್ಡ್ರನ್ಸ್ ನೋಡ್ತಿದ್ದೀರಾ, ನಂಗೆ ಇವತ್ತು ತುಂಬಾ ಚಿಲ್ಡ್ರನ್ಸ್ ನೋಡ್ತಿದ್ದೀರಾ ಅಂತ ಅನ್ಸುತ್ತೆ. ಎಲ್ಲ ಚಿಲ್ಡ್ರನ್ಸಿಗೂ ಸೊ ಹ್ಯಾಪಿ ಬರ್ಡೇ ಮತ್ತೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಎಲ್ರ ಜೀವನ ಚೆನ್ನಾಗಿರ್ಲಿ. 5 ಸ್ಟಾರ್ ತರ ನೀವು 1 ಸ್ಟಾರ್ ಅಲ್ಲ 5 ಸ್ಟಾರ್ ಆಗಿ ಬೆಳೀರಿ. ನಿಮ್ಗೆ ಜೀವನ ತುಂಬಾ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಕೊಡ್ಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಬಹಳಷ್ಟು ಜನರಿಗೆ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ. ಬ್ರೈಟ್ ಫ್ಯೂಚರ್ ಇದೆ. ದೇವಸ್ಥಾನದ ಕೆಲಸಗಳನ್ನ ಮುಂದುವರಿಸ್ತೀರಾ ಅನ್ನುವಂಥದ್ದು ಇದೆ. ರಾಜಕೀಯವಾಗಿ ಒಂದಷ್ಟು ಏರುಪೇರುಗಳು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲ ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಈ ವೀಕ್ ಅನ್ನ ಮುಗಿಸ್ತೀರಾ. ಒಂದು ಕ್ಲಾರಿಟಿ ಇರೋದಿಲ್ಲ, ಒಂದು
ಫ್ರೆಶ್ ಎನರ್ಜಿ ಇರೋದಿಲ್ಲ. ತುಂಬಾ ಡಲ್ ಆಗಿ, ಬೋರಿಂಗ್ ಆಗಿ ಈ ವೀಕನ್ನ ಮುಗಿಸ್ತೀರಾ ಅಂತ ಅನ್ನಿಸ್ತಾ ಇದೆ. ಬಹಳಷ್ಟು ಜನರಿಗೆ, ಕೆಲವರಿಗೆ ಈ ವಾರ ತುಂಬಾ ಅದ್ಭುತವಾದಂತಹ ಯಶಸ್ಸನ್ನ ತಂದ್ಕೊಡುತ್ತೆ. ಒಂದು ನ್ಯೂ ಬಿಗಿನಿಂಗ್ ಅನ್ನ ತಂದ್ಕೊಡುತ್ತೆ. ಒಂದಷ್ಟು ದೀಕ್ಷೆಗಳನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಆಶೀರ್ವಾದ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಸ್ಟ್ರಕ್ ಎನರ್ಜಿಯಿಂದ ಹೊರಗೆ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಯಾರದೋ ಕೊಲೆ ಪ್ರಯತ್ನಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಒಂದೆರಡು ಬಹಳ ದೊಡ್ಡ ಕೊಲೆ ಬೆಳಕಿಗೆ ಬರುತ್ತೆ. ಅಪರಾಧಿಗಳಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಪುಟ್ಟ ಪುಟ್ಟ ಮಕ್ಕಳ ಒಂದಷ್ಟು ಸಮಸ್ಯೆಗಳನ್ನ ಅಥವಾ ಅವ್ರ ಮೇಲೆ ನಡೀತಿರುವಂತ ದೌರ್ಜನ್ಯಗಳನ್ನ ಅಂತ್ಯ ಮಾಡುವಂತಹ ಸಮಯ ಕೂಡ ಹತ್ತಿರದಲ್ಲೇ ಇದೆ. ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಶೇಷವಾದಂಥ ರೀತಿಯಲ್ಲಿ ರಕ್ಷಣಾ ಕಾರ್ಯಗಳು ಆಗಬೇಕು ಅನ್ನುವಂಥದ್ದು ಇದೆ. ನನಗೆ ಇಡೀ ಭೂಮಿ ತುಂಬ ಸಾಕಷ್ಟು ಆಟಿಕೆಗಳು ಅದು ಇದು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಮತ್ತೆ ಮಕ್ಕಳನ್ನ ರಕ್ಷಿಸ್ತಾ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ರೆಸ್ಕ್ಯೂ ಮುಂದಿನ ದಿನಗಳಲ್ಲಿ ಬರುತ್ತೆ. ರೆಸ್ಕ್ಯೂ ಮಾಡಬೇಕಾಗತ್ತೆ. ಜೀವನಿ ಸೊ ತುಂಬ ಒಳ್ಳೆಯ ರೀತಿಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರಲಿ ಅಂತ ಹಾರೈಸ್ತೀನಿ. ಈ ಅಮಾವಾಸ್ಯೆ ಸಾಕಷ್ಟು ಅವಘಡಗಳನ್ನ ತಗೊಂಬರುತ್ತೆ, ತಂದು ಕೊಡುತ್ತೆ. ಅದೆಲ್ಲ ಪ್ರಾಕೃತಿಕವಾಗಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಕೂಡ ಬರ್ತಾ ಇದೆ. ಎಲ್ಲದಕ್ಕೂ ನಿಮ್ಮನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಗುರುವಾರ ಅಮಾವಾಸ್ಯೆ ಬಿದ್ದಿರೋದ್ರಿಂದ ಸೊ 19 ಮತ್ತೆ 20 2 ದಿನನೂ ಶಿವಶಕ್ತಿಯರ ಆರಾಧನೆ, ದೀಪಾರಾಧನೆ ಮಾಡಿ, ಜಾತಿ ಮತ ಧರ್ಮನ ಮರೆತು ದೀಪಾರಾಧನೆಯನ್ನ ಮಾಡಿ. ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಎಲ್ಲರೂ ದೀಪ ಹಚ್ಚಲೇಬೇಕು. ಹಚ್ಚಿ ಅಮಾವಾಸ್ಯೆ ದಿನ ಇದು ಕೊನೆಯ ಕಾರ್ತಿಕ ಸೋಮವಾರ ಇದೆ. ಇದನ್ನು ಕೂಡ ಮಾಡಿ ಕಡಲೆಕಾಯಿ ಪರಿಸೆಯಲ್ಲಿ ಬಸವಣ್ಣನ ಆಶೀರ್ವಾದ ಕೂಡ ತಗೊಳ್ಳಿ. ಸೊ ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹಾರೈಸ್ತೀನಿ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ ವಾಗ್ದೇವಿಯ ಆಶೀರ್ವಾದ, ವಸುದೈವಕ ಕೃಷ್ಣನ ಆಶೀರ್ವಾದ ಇನ್ಮೇಲೆ ಯಾವಾಗಲೂ ಇರಲಿ ಅಂತ ಹಾರೈಸ್ತಾ, ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ, ಸೌಖ್ಯವಾಗಿ, ಸುಭಿಕ್ಷವಾಗಿ, ಸಮೃದ್ಧಿಯಾಗಿ ಇರಲಿ ಅಂತ ಆಶಿಸ್ತಾ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಿಗಲಿ ಅಂತ ಪ್ರಾರ್ಥಿಸ್ತಾ, ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. SR ನೋ ಕೇಳೋದಾದರೆ 3 ಕಾರ್ಡಲ್ಲಿ ಮೊದಲನೇದು ಮೇ ಬಿ ಇದೆ, ಆದರೆ ಆಗಬಹುದು, ಇಲ್ಲಾಂದರೆ ಇಲ್ಲ. ಎರಡನೇದು ನೋ ಅಂತ ಇದೆ. ಮೂರನೇದು ಎಸ್ ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಟೇಕ್ ಕೇರ್, ಬಾಯ್, ನಮಸ್ತೆ.